ಪರಾಗು ತಿರ್ಮೆ ಪರಾಗು ನೀ ದುರ್ಯೋಧನ ಪರಾಕಯ್ಯ ಏನಂತೀಯ ಮೂಡುಗಡ್ಡೆ ನಗ್ದೇನಂತೀಯ ನಾಡುತ್ತಿದ್ಯಲ್ಲೋ ಶ್ರೀಮಂತರಣನೆ ಓಂ ನಮೋ ಹಿರಣ್ಯಾಕ್ಷರು ಓಂ ನಮೋ ಶಿವಾಯ ಸಾಬರಿಯಿಂದ ತನ್ನ ಮಗನಾದ ಭಕ್ತರಿಗೆ ಹೇಳುತ್ತಿದ್ದಾನೆ. ಓಂ ನಮೋ ನಾರಾಯಣನೆಂದು ಬರೆದನು. ಕಶ್ಯಪನಿಗೆ ಸಿಟ್ಟು ಮುಗಿಲೆದ್ದಿತು. ನನ್ನ ಮಗನೆಂದು ನೋಡಿದಲೇ ನಾಯಿ ಕತ್ತರಿಸಿದಕ್ಕೆ ಕತ್ತರಿಸಿ ಎಣ್ಣೆ ಕೊಬ್ಬರಿಗೆ ಕೃಪಾ ಕಟಾಕ್ಷದಿಂದ ಮಾತಾ ವೆಂಕಟಮ್ಮನ ದಯೆಯಿಂದ ಕಳಗಟ್ಟೇಶ್ವರಿಯ ಆಶೀರ್ವಾದದಿಂದ ಬುದ್ಧಿಳಿದನು. ಗಂಡನ ಬಿಡುತ್ತಲೇ ಮಗನನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ. ನನ್ನ ಎದುರಿನಲ್ಲಿ ಹೋರಾಡಲು ಆಗದೆ ಕಳ್ಳ ನನ್ನ ಮಗನಲ್ಲಿ ಹೊತ್ತಿದ್ದಾರೆ ಎಂದು ಹೇಳುತ್ತಿದ್ದಾರೆ. ಅವನನ್ನು ನನ್ನ ಎದುರಿನಲ್ಲಿ ಬಂದರೆ ಇಡೀ ಮುಷ್ಟಿಯಲ್ಲಿ ಪುಟ್ಟಿ ಕೆಡುತ್ತೇನೆ ಎಂದು ಹೇಳ್ತಾ ಇದ್ದಾರೆ. ಭೂಪರಾಕಯ್ಯ ಸಾವಿರಾರು ಹಣಗಳಿಂದ ದುಡಿಸಿ ಸಹಿತಬೇಕೆಂದು ಯೋಚನೆ ಮಾಡಿದರು. ಸಾವಿರಾರು ಹಣಗಳಿರುವಂತಹ ಜಾತಿ ತನ್ನ ಮಗನನ್ನು ಎಚ್ಚೆದರು. ನೋಡ ಹಿಂದೆ ನಿಂತ್ಕೊಂಡೆ ಕಾಣುತ್ತೆ ಬಾರ ಇಲ್ಲಿಗೆ ಬಾರ ಶರೇಶ್ವರನನ್ನು ಕಂಡವು. ಗಿರಿವಾಸ ಶ್ರೀಮಂತಾರನನ್ನು ಎಗರ ಮೇಲೆ ಕುಂಡಿಸಿಕೊಂಡು ಮೆರವಣಿಗೆ ಹೋದವು. ಸ್ವಾಮಿ ಭರಾಕು ಭೂಪರಾಕಯ್ಯ ಕೆಟ್ಟ ಗಂಡನ ಬಿಡುತ್ತಲೇ ಮಗನನ್ನು ದಿಟ್ಟಿಸಿ ನೋಡುತ್ತಿದ್ದಾನೆ. ನನ್ನ ಮಗನೇ ನನ್ನ ಮಾತನ್ನು ಕೇಳುವುದಿಲ್ಲವಲ್ಲ. ಹರಿ ಕಪಟ ಸುತ್ತಿದ್ದಾರೆ ಶ್ರೀಮಂತಾರಣ ನನ್ನ ಮಾತು ಕೇಳುವನೆ ಎಂದು ಹೇಳುತ್ತಿದ್ದಾನೆ. ಏನಾದರೂ ಮಾಡಿಸಿ ಹರಿನಾಮ ನಿರ್ವಹಣೆಯಾಗಿ ಮಾಡಿಸಬೇಕೆಂದು ಹೇಳುತ್ತಿದ್ದಾರೆ. ನನ್ನ ಮಾತನ್ನು ಕೇಳಿದರೆ ನನ್ನ ಮಗನೇ ಎಂದು ಹೇಳುತ್ತಿದ್ದಾರೆ. ನನ್ನ ಮಾತನ್ನು ಕೇಳಿದರೆ ಅವನ ಸಾವಿನ ಸುದ್ದಿಯನ್ನು ತೆಗೆದುಕೊಂಡು ಬಂದು ಹೇಳುತ್ತಿದ್ದಾರೆ. ಕಾಳಿಂಗ ಸರ್ಪದಿಂದ ಗರ್ಜಿಸಿ ಸಾಯಿಸಬೇಕೆಂದು ಯೋಚನೆ ಮಾಡಿದರು. ಕಾಳಿಂಗ ಸರ್ಪವಿರುವಂತಹ ಜಾಗೆ ತನ್ನ ಮಗನನ್ನು ಕರೆತಂದರು. ಕಾಳಿಂಗ ಸರ್ಪವಿರುವಂತಹ ಜಾಗೆ ಅವನನ್ನು ಎಸೆದರು. ಹೊಸುಗುಟ್ಟದಲೇ ಕಾಳಿಂಗ ಸರ್ಪವು ಭಕ್ತ ಪ್ರಾಣನನ್ನು ನೋಡುತ್ತಲೇ ಶ್ರೀಮಂತರಣ ಆದಿಶೇಷನನ್ನು ಪ್ರತಿಬಿಂಬದಂತೆ ಕಂಡನು. ಕೆಂಡದ ಸಂಪಿಗೆ ಮಲ್ಲಿಗೆ ಅವನ ಪಾದಕ್ಕೆ ಹಾರವಾದವು. ಮಗನನ್ನು ದಂಡಿಸಿ ನೋಡುತ್ತಿದ್ದಾರೆ. ಎಣ್ಣೆ ಕೊಬ್ಬರಿಯನ್ನು ಬೇಯಲಿಲ್ಲ, ಆನೆ ತುಳಿಯಲಿಲ್ಲ. ಕಾಳಿಂಗ ಸರ್ಪದಿಂದ ಕಚ್ಚಿದರು, ಇವರು ಸಾಯಲಿಲ್ಲ. ತಾಯಿಯಾದ ಶಿಶಿಲಾದೇವಿ ಕೈಯಲ್ಲಿ ಶನುಣಿಸಿ ಸಾಯಿಸಬೇಕೆಂದು ಯೋಚನೆ ಮಾಡಿದರು. ತಾಯಿಯಾದ ಶಿಶಿಲಾದೇವಿಯನ್ನು ಕರೆತಂದರು. ಹೋಗಿ ನಿನ್ನ ಮಗನಿಗೆ ವಿಷ ಭಾಷಣ ಮಾಡಿಸಿ ಎಂದು ಹೇಳಿದರು. ಓಂ ನಮೋ ನಾರಾಯಣನೆಂದು ಬರೆದರೆ ಅವನನ್ನು ಸಾವಿನ ಸುದ್ದಿಯನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಹಿರಣ್ಯಕಶ್ಯಪನೇ ಜಗಕ್ಕೆಲ್ಲ ತಂದೆ ಹಿರಣ್ಯಕಶ್ಯಪನನ್ನು ಬರೆದರೆ ಅವನನ್ನು ಅತಿಥಿ ಸತ್ಕರಿಸಿ ಬಾ ಎಂದು ಹೇಳಿದನು. ತಾಯಿಯಾದ ಶಿಶಿಲಾದೇವಿಯು ಗೋಳಾಡಿಕೊಂಡು ವಿಷದ ಬಟ್ಟನ್ನು ಎತ್ತಿಕೊಂಡು ಮಾತಾಯಿ ವೆಂಕಟಮ್ಮನನ್ನು ನೆನೆಯುತ್ತಾ ಹೋಗುತ್ತಿದ್ದಾಳೆ. ಭಕ್ತ ಬ್ರಾಹ್ಮಣನು ಅಮ್ಮನ ಹೊತ್ತು ಬರುವುದನ್ನೇ ನೋಡುತ್ತಲೇ ತಡಾರನೆ ಎದ್ದು ಮಾತಿದ್ದರು ಏನು ತಂದಿರು ಎಂದು ಕೇಳಿದರು. ಮಗನೇ ನಿನ್ನ ಹರಿಯ ಧ್ಯಾನವನ್ನು ಮರೆತು ನಿನ್ನ ತಂದೆಯ ಧ್ಯಾನವನ್ನು ಮಾಡು ಎಂದು ಹೇಳಿದರು. ಅಮ್ಮ ನೀನು ಹೇಳಿದಂತೆ ನನಗೆ ಜನ್ಮ ಕೊಟ್ಟ ತಂದೆ ಆದರೆ ಶ್ರೀಮಂತರಣ ಜಗಕ್ಕೆ ತಂದೆ ಎಂದು ಹೇಳಿದರು. ಸ್ವಾಮಿ ಪರಾಕು ಭೂಪರಾಕಯ್ಯ ಅಮ್ಮ ನೀನು ಕುಡಿದಿರುವುದು ವಿಷವಲ್ಲ, ಇದು ಅಮೃತವೆಂದು ಗಂಡಗಂಡನೆ ವಿಷಭಾಷಣ ಮಾಡಿದರು. ವಿಷವನ್ನು ಇಂತಹ ಹಾಲಿನಲ್ಲಿ ತಾಯಿ ಜಗನ್ಮಾತೆಯ ಮುಳ್ಕಂಡಮ್ಮನು ಶ್ರೀಮಂತರಣ್ಣನು ದಯಾ ಕೃಪಾ ಕಟಾಕ್ಷದಿಂದ ದಯೆಯಿಂದ ಹಾಲು ಅಮೃತವನ್ನಾಗಿ ಬೇರ್ಪಡಿಸಿದರು. ವಿಷವನ್ನು ಕುಡಿದರು. ಅವನು ಮತ್ತೆ ಅವನ ಎದುರಿನಲ್ಲಿ ನಿಂತಿದ್ದಾರೆ. ಗಂಡನು ಬಿಡುತ್ತಲೇ ಮಗನನ್ನು ದಿಟ್ಟಿಸಿ ನೋಡಿ ಜೋರಾಗಿ ಗದರಿದರು. ಬಾಯಿಲಿ ಮಗನೇ ಎಂದು ಕರೆದರು. ಭಯದಿಂದಲೇ ಶ್ರೀಮಂತರಣ್ಣನನ್ನು ಹಿಂದಕ್ಕೆ ಒಂದು ಹೆಜ್ಜೆ ನಿಟ್ಟಿದ್ದಾರೆ. ನನ್ನ ಮಗನೇ ನನ್ನ ಎದುರಿನಲ್ಲಿ ನನ್ನ ಹಿಂಕೃತ ರೂಪವನ್ನು ನೋಡಿ ನಿಲ್ಲುವುದಿಲ್ಲವಲ್ಲ. ಮುಂದೆ ಮಾತಿಗೆ ಅವನು ಎದುರು ಹೆಣ್ಣಾಡುತ್ತಿದ್ದಾರಲ್ಲ. ನನ್ನ ಮುಂದೆ ಆ ನರಹರಿ ನಾರಾಯಣ ನಿಲ್ಲುವನೆ ಎಂದು ಹೇಳುತ್ತಿದ್ದಾನೆ. ಅವನನ್ನು ಒಂದು ಬಾರಿ ಕುಟ್ಟಿ ಕೆಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಮಗನೇ ನೀನು ಒಂದು ಬಾರಿ ಅವನನ್ನು ಎದುರಿನಲ್ಲಿ ತೋರಿಸು, ಇಡೀ ಮುಷ್ಟಿಯಲ್ಲಿ ಅವನನ್ನು ಬುದ್ಧಿ ಕೆಡುತ್ತೇನೆ ಎಂದು ಹೇಳಿದ್ದಾರೆ. ಸ್ವಾಮಿ ಭರಾಕು ಭೂಪರಾಕಯ್ಯ ಶಾಂತ ರೀತಿಯಿಂದ ತನ್ನ ಮಗನನ್ನು ತೊಡೆಯ ಮೇಲೆ ಗುಡ್ಡಿಸಿಕೊಂಡು ಮಗನೇ ನಿನ್ನ ಹರಿಯಲ್ಲಿದ್ದಾನೆ ಎಂದು ಕೇಳಿದನು. ತಂದೆಯರು ಮತ್ತು ಕೊಂಡಿಯಲು ಆಕಾಶದಲ್ಲೂ ಭೂಮಿಯಲ್ಲೂ ಈ ಉಕ್ಕಿನ ಕಂಬದಲ್ಲಿದ್ದಾನೆ ಎಂದು ತೋರಿದರು. ಶಭಾಷ್ ಮಗನೇ ಎಂದು ಅವನನ್ನು ಬೆನ್ನು ತಟ್ಟಿದನು. ಪಾತಾಳ ವಿತಳ ಪಾತಾಳದಲ್ಲೂ ವೈಕುಂಠದಲ್ಲೂ ಹುಡುಕಿದರೂ ಸಿಗಲಿಲ್ಲ ಕಳ್ಳ. ನನ್ನ ಅರಮನೆಯ ಕಂಬದಲ್ಲೇ ಇದ್ದಾನಲ್ಲ ಎಂದು ಹೇಳುತ್ತಿದ್ದಾರೆ. ಇದ್ದರೂ ಇರಬಹುದು, ನಿನ್ನಲ್ಲೂ ಇರಬಹುದು ಕಳ್ಳ. ನನ್ನ ಮಾತಿಗೆ ಕಣ್ಣಿಗೆ ಕಾಣದಂತೆ ನಿಂತಿದ್ದಾರೆ. ಸ್ವಾಮಿ ಭರಾಕು ಭೂಪರಾಕಯ್ಯ ಒಂದು ಬಾರಿ ಗದೆಯನ್ನು ತೆಗೆದುಕೊಂಡು ಹೊಡೆದು ನೋಡುತ್ತೇನೆ ಮಗನೇ ಎಂದು ಹೇಳಿದನು. ನೋಡು ಮಗನೇ, ನೋಡುತ್ತಲೇ ಇರು, ನಿನ್ನ ಹರಿಯನ್ನು ಹೇಗೆ ಕುಟ್ಟಿ ಕೆಡುತ್ತೇನೆ ಎಂದು ಹೇಳುತ್ತಿದ್ದಾರೆ.
ಭರಾಗು ಭೂಪರಾಗ